ಶಲೋಮ್, ಪ್ರೈಸ್ ದ ಲಾರ್ಡ್, ಮಾರಾನಾಥ. ನನ್ನ ಪ್ರಿಯ ದೇವರ ಮಕ್ಕಳೇ, ಹೇಗಿದ್ದೀರಾ? ಮರಳಿ ನಾವೆಲ್ಲರೂ ಒಟ್ಟುಗೂಡೋದಕ್ಕೂ ದೇವರು ಕೊಟ್ಟರು ಒಳ್ಳೆಯ ಭಾಗ್ಯಕ್ಕಾಗಿ ಸ್ತೋತ್ರ. ನಿಮ್ಮ ಮನೆಗಳು ನಿಮ್ಮನ್ನು ನೋಡೋದಕ್ಕೂ ದೇವರು ದರ್ಶನ ಮಾಡೋದು ಬಂದಿದ್ದಾರೆ. ಹಲ್ಲೆಲೂಯ. ಸೊ ಬನ್ನಿ, ಈ ದಿನದ ಒಂದು ಹಿತಕರವಾದ ವಾಕ್ಯ ದೇವರು ನಮ್ಮೆಲ್ಲರಿಗಾಗಿ ದೇವರು ಕಲ್ಪಿಸಿದ್ದಾರೆ. ಆ ಹಿತಕರವಾದ ವಾಕ್ಯ ಏನಂದ್ರೆ, ದಾನಿಯಲ್ನ ಬರೆದ ಪ್ರವಾದನೆ ಪುಸ್ತಕ 2ನೇ ಅಧ್ಯಾಯ 21ನೇ ವಚನ. ದಾನಿಯಲ 2:21. ದ ಬುಕ್ ಆಫ್ ಡ್ಯಾನಿಯಲ್ 2:21. ಅದು ಏನ್ ಹೇಳುತ್ತಾ ಇದೆ ಅಂದರೆ, ಆತನು ಕಾಲವನ್ನು ಸಮಯವನ್ನು ಬದಲಾಯಿಸುತ್ತಾ ಅರಸನನ್ನು ಮೇಲೆತ್ತುತ್ತಾನೆ, ಜ್ಞಾನಿಗಳಿಗೆ ಜ್ಞಾನವನ್ನು, ಬುದ್ಧಿವಂತರಿಗೆ ತಿಳುವಳಿಕೆಯನ್ನು ಕೊಡುತ್ತಾನೆ. ಆಮೆನ್. And he changed the times and the seasons. He removed kings and set up kings. He gives wisdom unto the wise and knowledge to them that know understanding. ಪ್ರಿಯರಾದ ದೇವರ ಜನರೇ, ದೇವರು ಏನ್ ಹೇಳಿದ, ಕಾಲವನ್ನು ಸಮಯವನ್ನು ಬದಲಾಯಿಸುತ್ತಾನಂತೆ. ನನಗೆ ಇಷ್ಟವಾದ ಒಂದು ಇದರಲ್ಲಿರೋ ಪದ ಏನಂದರೆ, ಆತನು ಕಾಲವನ್ನು ಸಮಯವನ್ನು ಬದಲಾವಣೆ ಮಾಡುತ್ತಾರೆ. ಬಹುಶಃ ಈಗಿನ ಸಮಯ ನಮ್ಮ ಸಮಯವಾಗದೇ ಇಲ್ದಿರಬಹುದು. ಕೆಲವು ಬಾರಿ ಕೆಲವು ಜನರು ಹೇಳ್ತಾರೆ, ಏನೋ ನನ್ನ ಸಮಯ ಸರಿ ಇಲ್ಲ, ನನ್ನ ಕಾಲ ಸರಿ ಇಲ್ಲ ಅಂತ. ನೀವು ಆರಾಧನೆ ಮಾಡುತ್ತಿರೋ ದೇವರು, ನೀವು ಈ ಮುಂಚಾನ ವೇಳೆಯಲ್ಲಿ ವಾಕ್ಯ ಕೇಳುತ್ತಿರೋ ದೇವರು ಯಾರು ಗೊತ್ತಾ? ಕಾಲವನ್ನು ಸಮಯವನ್ನು ಬದಲಾವಣೆ ಮಾಡೋ ದೇವರು. ಇನ್ ಎ ಫ್ಯೂ ಸೆಕೆಂಡ್ಸ್, ಇನ್ ಎ ಫ್ಯೂ ಮಿನಿಟ್ಸ್, ಗಾಡ್ ವಿಲ್ ಚೇಂಜ್ ಎವ್ರಿ ಸಿಚುವೇಶನ್ಸ್. ದೇವರು ನಮ್ಮ ಕಾಲ ಬದಲಾವಣೆ ಮಾಡುತ್ತಾರೆ. ದೇವರು ನಮ್ಮ ಸಮಯವನ್ನು ಬದಲಾವಣೆ ಮಾಡುತ್ತಾರೆ. ಬದಲಾವಣೆ ಮಾಡಿ ಅರಸನಿಗೆ ಮೇಲೆತ್ತುತ್ತಾನಂತೆ, ಜ್ಞಾನಿಗಳಿಗೆ ಜ್ಞಾನವನ್ನು, ಆಮೇಲೆ ಬುದ್ಧಿವಂತರಿಗೆ ಬುದ್ಧಿಯನ್ನು ಕೊಡುತ್ತಾನೆ. ನಾವು ಈ ಲೋಕದ ಬುದ್ಧಿಯಿಂದ ನಡೆಯಬಾರದು, ಲೋಕದ ಜ್ಞಾನದಿಂದ ನಡೆಯಬಾರದು. ನಮ್ಮ ಜ್ಞಾನ, ನಮ್ಮ ಬುದ್ಧಿ ಏನಾದರೂ ಆಗಬೇಕಂದ್ರೆ ಅದು ಜೀವ ಸ್ವರೂಪವುಳ್ಳ ದೇವರು ಯೇಸು ಕ್ರಿಸ್ತನಾಗಿರಬೇಕು. ಸೊ ಜ್ಞಾನವನ್ನು, ಒಂದು ವೇಳೆ ಜ್ಞಾನದ ವಿಷಯಕ್ಕೆ ಬರುವಾಗ, ನನಗೆ ಈಗಿನ ಕಾಲದಲ್ಲಿ ಈ ಸಮಯದಲ್ಲಿ ಅನೇಕ ಶಾಲೆಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋ ಯವನಸ್ಥರು, ಮತ್ತೆ ಆಫೀಸ್ಗಳಲ್ಲಿ ನಾನಾ ವಿಧವಾದ ಅನೇಕ ವಿಷಯಗಳಲ್ಲಿ ಕೆಲಸ ಮಾಡ್ತಿರೋದು, ನಮ್ಮ ಬುದ್ಧಿ, ನಮ್ಮ ಸಾಮರ್ಥ್ಯ, ನಮ್ಮ ಜ್ಞಾನದಿಂದ ಏನು ಕೂಡ ನಡೆಯೋದಿಲ್ಲ. ಪ್ರಿಯರೇ, ನೀವು ಜ್ಞಾನ ಕೇಳಬೇಕಂದ್ರೆ ಆ ದೇವರ ಬಳಿಯಲ್ಲಿ ಮಕ್ಕಳೇ ಜ್ಞಾನ ಕೇಳಿಕೊಳ್ಳಿ. ಕಾಲೇಜ್ ಮಕ್ಕಳೇ ದೇವರ ಹತ್ರ ವಿಸ್ಡಮ್ನ ಕೇಳಿಕೊಳ್ಳಿ. ಇಫ್ ಯು ವಾಂಟ್ ವಿಸ್ಡಮ್, ಆಸ್ಕ್ ಟು ಗಾಡ್. ಆಫೀಸ್ಗಳಲ್ಲಿ ಏನಾದ್ರೂ ಸಮಸ್ಯೆಗಳಿದೆಯಾ, ಅದಕ್ಕೆ ಪರಿಹಾರ ಹೇಗೆಂದ್ರೆ ದೇವರ ಹತ್ರ ಬುದ್ಧಿ ಕೇಳಿಕೊಳ್ಳಿರಿ. ಆತನು ನಿಮಗೆ ಬುದ್ಧಿಯನ್ನು ಒದಗಿಸಿಕೊಡುತ್ತಾನೆ. ಯಾಕಂದ್ರೆ ಕಾಲ ಸಮಯ ಬದಲಾವಣೆ ಮಾಡೋ ದೇವರು ನಾವು ಆರಾಧನೆ ಮಾಡುವ ದೇವರಾಗಿದ್ದಾರೆ. ಸಮಸ್ಯೆಗಳಲ್ಲಿದ್ದೀರಾ, ಹೋರಾಟಗಳಲ್ಲಿದ್ದೀರಾ, ಪ್ರಶ್ನೆಗಳಲ್ಲಿ ಒದ್ದಾಡ್ತಾ ಇದ್ದೀರಾ, ಈ ಸಮಯ, ಈ ಕಾಲ ನನಗೆ ವಿರುದ್ಧವಾಗಿ ಬರುತ್ತಾ ಇದ್ದಂತ ಅನುಭವದಲ್ಲಿದ್ದೀರಾ, ತಿಳ್ಕೊಡಿ, ದೇವರು ಕಾಲ ಸಮಯ ಬದಲಾವಣೆ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಯಾವ ಕ್ಷಣದಲ್ಲಾದ್ರೂ ದೇವರು ನಮ್ಮ ಸ್ಥಿತಿಗತಿಗಳು ಬದಲಾವಣೆ ಮಾಡಬಹುದು. ಹಾಗಿದ್ರೆ ಬನ್ನಿ ಪ್ರಾರ್ಥನೆ ಮಾಡೋಣ. ದೇವರು ನಿಶ್ಚಯವಾಗಿ ನಮ್ಮ ಸಮಯ ಬದಲಾವಣೆ ಮಾಡ್ತಾರೆ. ಪ್ರೀತಿ ಸ್ವರೂಪನಾಗಿರುವ ನನ್ನ ಪ್ರೀತಿಯುಳ್ಳ ತಂದೆ, ಈ ವಾಕ್ಯದ ಪ್ರಕಾರವಾಗಿ ಮಕ್ಕಳ ಜೀವನದಲ್ಲಿ ತಾವೇ ಅದ್ಭುತವನ್ನು ಮಾಡಿ ಬುದ್ಧಿ ಜ್ಞಾನ ತಾವೇ ಅವರನ್ನು ಒದಗಿಸಿಕೊಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಈ ಪ್ರಾರ್ಥನೆ ಬೇಡಿ ಹೊಂದಿದೆ. ಆಮೆನ್. ನಾಳೆ ಮರಳಿ ಇದೇ ಸಮಯ ನೀವೆಲ್ಲರಿಗೂ ವಾಕ್ಯ ಹಂಚ್ತಾ ಇದ್ದೀರಾ ಅಂತ ಆಶೆ ಪಡ್ತಾ ಇದ್ದೀನಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.